ಅಂಕೋಲಾ ತಾಲೂಕಿನ ಸುಂಗ್ಸಾಳದ ರಾಷ್ಟ್ರೀಯ ಹೆದ್ದಾರಿ 52ರಲ್ಲಿ ಕಂಟೇನರ್ 2 ಬಸ್ಗಳು ಹಾಗೂ ಲಾರಿಯ ನಡುವೆ ಸಂಭವಿಸಿದ ಸರಣಿ ಅಪಘಾತದಲ್ಲಿ ವಿದೇಶಿ ಪ್ರವಾಸಿಗರು ಸೇರಿದಂತೆ ಸುಮಾರು 24 ಪ್ರಯಾಣಿಕರು ಗಾಯಗೊಂಡಿದ್ದಾರೆ. ಮಂಗಳೂರು ಕಡೆಯಿಂದ ಹುಬ್ಬಳ್ಳಿ ಕಡೆ ಸಾಗುತ್ತಿದ್ದ ಕಂಟೇನರ್ ವಾಹನ ಚಾಲಕನ ಅಜಾಗರೂಕತಾ ಚಾಲನೆಯಿಂದ ಅಪಘಾತ ಸಂಭವಿಸಿದೆ ಎನ್ನಲಾಗಿದೆ. ಕಂಟೇನರ್ ವಾಹನವು ಎದುರಿನಿಂದ ಬರುತ್ತಿದ್ದ ಬಿಜಾಪುರ ಮಂಗಳೂರು ಮಾರ್ಗದ ಗಣೇಶ್ ಟ್ರಾವೆಲ್ಸ್ ಖಾಸಗಿ ಬಸ್ಗೆ ಬಲಭಾಗದಲ್ಲಿ ಡಿಕ್ಕಿ ಹೊಡೆದು ಮುಂದೆ ಸಾಗುತ್ತಿದ್ದ ಬಳ್ಳಾರಿಯಿಂದ ಗೋವಾಕ್ಕೆ ತೆರಳುತ್ತಿದ್ದ ಸೀಬರ್ಡ್ ಖಾಸಗಿ ಬಸ್ಗೆ ಮುಖಾಮುಖಿ ಡಿಕ್ಕಿಯಾಗಿದೆ. ಇದೇ ವೇಳೆ ಅಂಕೋಲಾದಿಂದ ಹುಬ್ಬಳ್ಳಿಗೆ ತೆರಳುತ್ತಿದ್ದ ಲಾರಿ ಮತ್ತು ಕಂಟೇನರ್ಗೆ ಹಿಂಬದಿಯಿಂದ ಗುದ್ದಿಕೊಳ್ಳುವಂತಾಗಿದೆ. ಅಪಘಾತದ ತೀವ್ರತೆಗೆ ವಾಹನಗಳ ಮುಂಭಾಗ ನುಜ್ಜುಗೊಜ್ಜಾಗಿದ್ದು ಕೆಲ ಪ್ರಯಾಣಿಕರು ಸೇರಿ ವಾಹನದಲ್ಲಿ ಸಿಲುಕಿಕೊಂಡವರು ನೋವಿನಿಂದ ಕಿರುಚಿದರು. ಸೀಬರ್ಡ್ ಬಸ್ನ ಚಾಲಕ ಕ್ಲೀನರ್ ಹಾಗೂ ಪ್ರಯಾಣಿಕರು, ಗಣೇಶ್ ಬಸ್ನಲ್ಲಿದ್ದವರು, ಕಂಟೇನರ್ ಮತ್ತು ಲಾರಿ ಚಾಲಕ ಕ್ಲೀನರ್ಗಳು ಸೇರಿ ಹಲವರು ಗಾಯಗೊಂಡಿದ್ದಾರೆ. ಸೀಬರ್ಡ್ ಬಸ್ಸಿನಲ್ಲಿ ಹಂಪಿಯಿಂದ ಗೋವಾಕ್ಕೆ ತೆರಳುತ್ತಿದ್ದ ವಿದೇಶಿ ಪ್ರವಾಸಿಗರ ಪೈಕಿ ಇಸ್ರೇಲ್ನ 2, ಸ್ಪೇನ್ನ 2 ಹಾಗೂ ಯುನೈಟೆಡ್ ಕಿಂಗ್ಡಮ್ನ 1 ಸೇರಿ ಒಟ್ಟು 8 ಮಂದಿಗೆ ಗಾಯಗಳಾಗಿವೆ ಎನ್ನಲಾಗಿದೆ. ಅಪಘಾತದಲ್ಲಿ ಸಿಲುಕಿದ ಗಾಯಾಳುಗಳಲ್ಲಿ ಕೆಲವರನ್ನು ತಕ್ಷಣವೇ ಕಿಮ್ಸ್ ಕಾರವಾರ ಹಾಗೂ ಅಂಕೋಲಾ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಅಂಕೋಲಾದ 3 ಹಾಗೂ ರಾಮನಗುಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ 1 ಆಂಬ್ಯುಲೆನ್ಸ್ ಸೇರಿ ಒಟ್ಟು 4 ಆಂಬ್ಯುಲೆನ್ಸ್ಗಳು, ಹೆದ್ದಾರಿ ಗಸ್ತು ವಾಹನಗಳು ಹಾಗೂ ಇತರೆ ವಾಹನಗಳ ಮೂಲಕ ಗಾಯಾಳುಗಳನ್ನು ಆಸ್ಪತ್ರೆಗೆ ಸಾಗಿಸಲಾಗಿದೆ. ಅಪಘಾತದ ಹಿನ್ನೆಲೆಯಲ್ಲಿ ಹೆದ್ದಾರಿ 2 ಬದಿಗಳಲ್ಲಿ ದೀರ್ಘ ವಾಹನದ ಸಾಲು ನಿರ್ಮಾಣವಾಗಿ ಇತರೆ ವಾಹನಗಳ ಪ್ರಯಾಣಿಕರು ಹಾಗೂ ಸರಕು ಸಾಗಣೆ ವಾಹನಗಳು ಗಂಟೆಗಳ ಕಾಲ ಸಂಕಷ್ಟ ಅನುಭವಿಸುವಂತಾಯಿತು. ಅಂಕೋಲಾ ಪೊಲೀಸ್ ನಿರೀಕ್ಷಕ ಚಂದ್ರಶೇಖರ ಮಠಪತಿ, ಪಿಎಸ್ಐ ಗುರುರಾಜ್ ಹಾದಿಮನಿ, ಸುನೀಲ್ ಹುಲ್ಲೋಳಿ, ಹೆದ್ದಾರಿ ಗಸ್ತು ವಾಹನ ತಂಡ ಹಾಗೂ ಸುಂಗ್ಸಾಳ ಉಪ ಠಾಣೆ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ನಿಯಂತ್ರಿಸಿದರು. ಎಸ್ಪಿ ದೀಪನ್ ಎಂಎನ್, ಡಿವೈಎಸ್ಪಿ ಗಿರೀಶ್ ಅವರು ಸ್ಥಳ ಪರಿಶೀಲನೆ ನಡೆಸಿ ಮಾಹಿತಿ ಸಂಗ್ರಹಿಸಿದರು. ಅಪಘಾತಕ್ಕೆ ನಿಖರ ಕಾರಣ, ಗಾಯಾಳುಗಳ ವಿವರ ಮತ್ತಿತರ ಅಧಿಕೃತ ಮಾಹಿತಿ ತಿಳಿದು ಬರಬೇಕಿದೆ. ಆದರೆ ಭೀಕರ ಘಟನೆಯ ನಡುವೆಯೂ ಸ್ಥಳದಲ್ಲಿ ಕಂಡುಬಂದ ಮಾನವೀಯ ದೃಶ್ಯಗಳು ಮನಮಿಡಿಯುವಂತಿತ್ತು. ರಕ್ತಸ್ರಾವವಾಗುತ್ತಿದ್ದ ಗಾಯಾಳುಗಳ ಕೈ ಹಿಡಿದು ಧೈರ್ಯ ತುಂಬಿದ ಸ್ಥಳೀಯರ ಭಾಷೆ ಅರ್ಥವಾಗದಿದ್ದರೂ ವಿದೇಶಿ ಪ್ರವಾಸಿಗರನ್ನು ತಮ್ಮವರಂತೆ ಕಾಪಾಡಿದ ಕೆಲ ದಾರಿ ಹೋಕರು, ಸಾಂತ್ವನ ನೀಡುತ್ತಿದ್ದ ಅನ್ಯ ಪ್ರಯಾಣಿಕರು ಮತ್ತಿತರ ಕೆಲ ದೃಶ್ಯಗಳು ನೋವಿನ ನಡುವೆ ಅಪಘಾತದ ಕತ್ತಲೆ ಸಮಯವನ್ನ ಮರೆಸಿ ಮಾನವೀಯತೆಯ ಬೆಳಕು ಚೆಲ್ಲಿದವು. ಆಂಬ್ಯುಲೆನ್ಸ್ಗಳು ಬರುವವರೆಗೂ ಯಾರು ನೀರು ಕೊಟ್ಟರು, ಯಾರು ಗಾಯಾಳುವಿನ ತಲೆ ಮೇಲೆ ಕೈ ಇಟ್ಟು ನಿಂತರು. ಕೆಲವರ ಕಣ್ಣುಗಳಲ್ಲಿ ನೋವಿನ ಕಣ್ಣೀರು, ಕೆಲವರಲ್ಲಿ ಭಯ, ಇನ್ನು ಕೆಲವರಲ್ಲಿ ಬದುಕು ಉಳಿದಿರುವುದಕ್ಕೆ ನಿಟ್ಟುಸಿರು. ಈ ಎಲ್ಲ ಭಾವನೆಗಳು ಹೆದ್ದಾರಿಯ ಅಂಚಿನಲ್ಲಿ ಮೌನವಾಗಿ ಹರಿದವು. ದುರ್ಘಟನೆಯ ನಡುವೆಯೂ ಕಂಡುಬಂದ ಈ ಸಹಾನುಭೂತಿ ಸಂಕಷ್ಟದ ಕ್ಷಣಗಳಲ್ಲಿ ಮಾನವೀಯತೆ ಮಾತ್ರವೇ ದೊಡ್ಡ ಶಕ್ತಿ ಎಂಬ ಸತ್ಯವನ್ನ ಮತ್ತೊಮ್ಮೆ ನೆನಪಿಸಿತು. ಕೆನರಾ ಪ್ಲಸ್ಗಾಗಿ ವಿಲಾಸ್ ನಾಯಕ್, ಅಂಕೋಲಾ.